ಒಂದು ಸ್ವಲ್ಪ ಹಿಡನ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಟ್ಟು ಗೇಟ್ ಒಳಗೆ ಹೋಗ್ಬೇಡ್ರಿ, ಇಲ್ಲಿಂದ ಹಿಂಗೆ ರೈಟ್ ತೊಗೊಂಡು ಹೋಗ್ರಿ. ಸ್ವಲ್ಪ ಮಂಡ್ ರೋಡ್ ಇಲ್ಲಿಂದ ಸಕ್ಕದಾಗಿದೆ. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಲಾಸ್ಟ್ ಬ್ಲಾಗ್ ನೋಡಿರ್ತೀರ, ಗಗನಚುಕ್ಕಿ ಬ್ಯಾಕ್ ಸೈಡಿಂದ ಡ್ರೋನ್ ಶಾಟ್ ಎಲ್ಲ ತಗೊಂಡು ಅಲ್ಲಿ ಹೋಗಿದ್ವಿ. ಇವಾಗ ನಾವು ಅದೇ ಒಂದು ಸ್ವಲ್ಪ ಹಿಡನ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಂ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಎಲ್ಲಿ ಅಂತಂದರೆ, ಈ ಬರಾಚುಕ್ಕಿ ಏನು ಹೋಗೋ ದಾರಿ ಇದೆಯಲ್ಲ, ಅದು ಗೇಟ್ ಹತ್ರ ಇಂದ ನಾವು ರೈಟ್ ತೊಗೊಂಡ್ಬಿಡ್ಬೇಕು. ಗೇಟ್ ಒಳಗೆ ಹೋಗ್ಬಾರ್ದು, ಗೇಟ್ ಹತ್ರ ರೈಟ್ ತೊಗೊಂಡು ಹೋದರೆ ನಮ್ಗೆ ಆ ಪ್ಲೇಸ್ ಸಿಗುತ್ತೆ ನೋಡಿ. ಇದು ಬರಾಚುಕ್ಕಿಗೆ ಹೋಗುವಂಥ ದಾರಿ. ಇದು ಬರಾಚುಕ್ಕಿಗೆ ರೈಟು, ಗೇಟ್ ಒಳಗೆ ಹೋಗ್ಬೇಡ್ರಿ, ಇಲ್ಲಿಂದ ಹಿಂಗೆ ರೈಟ್ ತೊಗೊಂಡು ಹೋಗ್ರಿ. ಖಾಲಿ ರೋಡ್ ಸಿಗುತ್ತೆ. ಗಾಸಿಂದ ಹೋದರೆ ನೋಡ್ರಿ, ಇಲ್ಲಿ ಚೆನ್ನಲ್ಲೇ ಇದೆ ಪಕ್ಕದಲ್ಲೇ. ನೀರು ಮಾತ್ರ ಸಿಕ್ಕಾಪಟ್ಟೆ ಹರಿತಾ ಇದೆ. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟದು. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ಇಷ್ಟು ವರ್ಷದಿಂದ ಓಡಾಡಿದ್ದೀನಿ, ಒಂದ್ಸಲಿನೂ ಈ ರೂಟಿಗೆ ಬಂದಿಲ್ಲ. ಯಾರೋ ಹೇಳಿದ್ರು, ಅದನ್ನು ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ ಅಲ್ಲಿ. ಅಲ್ಲೇನಾ ಇನ್ನು ಮುಂದೆ ನನಗೆ ಗೊತ್ತಿರೋ ಮಟ್ಟಿಗೆ 2 ಕಿಲೋಮೀಟ್ರ್ ಹೋಗಬೇಕು ಅಲ್ಲಿಂದ ಅಂತಂದರು. 2 ಕಿಲೋಮೀಟ್ರ್ ಇಷ್ಟು ಹತ್ರ ಎಲ್ಲ ಇರೋಕ್ಕೆ ಚಾನ್ಸ್ ಇಲ್ಲ, ಇನ್ನೂ ಮುಂದೆ ಹೋಗಬೇಕು. ಬನ್ನಿ ಹೋಗುವ. ಇಲ್ಲಿ ರೆಸಾರ್ಟ್ ಇದು ಮಧ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಲೆಫ್ಟು ಆಫ್ ರೋಡ್ ಅನಿಸುತ್ತೆ, ಸ್ವಲ್ಪ ಮಂಡ್ ರೋಡ್. ಇಲ್ಲಿಂದ ಮಂಡ್ ರೋಡ್. ನಮ್ಮ ಡಾಲಿಗಿದೆಲ್ಲ ಅಭ್ಯಾಸ ಇಲ್ಲ, ಆಫ್ ರೋಡ್ಗೂ ಮಾಡಿಲ್ಲ. ಡಾಲಿ ಏನಿದ್ರು ಹೈವೇ ಕಿಂಗು, ಹೈವೇಗೆ ಮಾತ್ರ ಇದು. ಆಫ್ ರೋಡು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನನ್ನ ಕಡೆಯಿಂದ. ಇಷ್ಟಪಡ್ತಾನೆ ಏನೋ ನೋಡೋಣ. ಡಾಲಿ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ. ಇದೆಲ್ಲ ಕಾರ್ಗಳು, 2 ವೀಲರ್ಗಳು ಎಲ್ಲ ನಿಂತಿದ್ದಿಲ್ಲಿ. ಎಲ್ಲ ಕಾರ್ಗಳು, ಆಟೋಗಳು ಇಲ್ಲಿ ಲಾಸ್ಟು. 2 ವೀಲರ್ ಇನ್ನೂ ಮುಂದೆ ಹೋಗುತ್ತೆ ಅನಿಸುತ್ತೆ. ಏನೋ ಇಲ್ಲೂ ಇಷ್ಟೊಂದು ಜನ ಅವರಲ್ಲೂ, ನಾನು ಯಾರು ಇರಲ್ಲ ಏನೋ ಅಂದ್ಕೊಂಡೆ. ಇಲ್ಲೂ ನೋಡ್ರಿ, ಇಲ್ಲೂ ಇಷ್ಟೊಂದು ಜನ ಇದ್ದಾರೆ. ನೋಡೋಣ ಬನ್ನಿ. ಎಲ್ಲ ಎಣ್ಣೆ ಗಿಣ್ಣೆ ಹಿಡ್ಕೊಂಡು ಮಸ್ತಾಗೆ ಅಂಕಲ್ಗಳು ಫ್ಯಾಮಿಲಿ ಜೊತೆ ಬಂದವ್ರೆ. ತೋರಿಸ್ತೀನಿ ಬನ್ನಿ ನಿಮಗೆ. ಹೊಲಗಳಲ್ಲಿ ಎಗರ್ತಾರಲ್ಲ, ಚೆನ್ನಾಗಿ ಶಿಷ್ಯ. ಫೋರ್ಸ್ ಐತೆ, ಆಟ ಆಡ್ತಾರಲ್ಲ. ನಿಂಗೆ ಈಜಾಡಕ್ಕೆ ಬರುತ್ತಲ್ಲ, ಇನ್ನೇನು ಅಷ್ಟೊಂದು ಪಟ್ಟ ಇಲ್ಲ. ಯಾರು ಇಲ್ದಿರೋ ಜಾಗಕ್ಕೆ ಹೋಗ್ಬೇಕು ಶಿಷ್ಯ, ಪೀಸಾಗಿ ಕುತ್ಕೊಳ್ಳೋಕ್ಕೆ. ಆ ಕಡೆ ಹೋಗೋಣ ನಾವು, ಮುಂದೆ ಅಲ್ಲಿ ಹೋಗೋಣ. ಏನಂದರೆ ಸಿಕ್ಕಾಪಟ್ಟೆ ಜನರವ್ರೆ, ಆಟ ಆಡ್ಕೊಂಡು ಎಣ್ಣೆ ಹೊಡ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ವಲ್ಪ 0 ಡಿಸ್ಟರ್ಬೆನ್ಸ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ನಾವು. ನೋಡೋಣ ಮುಂದೆ ಏನಾದ್ರು ಜಾಗ ಆಯಿತಾ. ಇಲ್ಲಿ ಫ್ಯಾಮ್ಲಿಗೆ ಸೂಪರ್ ಪ್ಲೇಸ್ ಇದು, ಹೇಳಿ ಮಾಡಿಸಿ ಅಂತ ಪ್ಲೇಸು ನೋಡಿ. ಇಲ್ಲಿ ಜನರು ಯಾರೂ ಇಲ್ಲ, ಆರಾಮಾಗಿದೆ. ಬಟ್ ಇಳಿಯೋಕ್ಕೆ ಜಾಗ ಐತೆ ಅಲ್ವ ಇಲ್ಲಿ, ಆಗುತ್ತಾ? ಕಲಾಸಿಂದ ಸ್ವಲ್ಪ ಮುಂದೆ ಹೋಗ್ಬೋದು, ಅಲ್ಲಿ ಗಂಟೆ ಹೋಗ್ಬೋದು ಶಿಷ್ಯ. ನೋಡೋಣ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಫೋಟೋ ಗೀಟೋ ಹಿಡ್ಕೋತೀವಿ. ಅದ್ರ ಚೆನ್ನಾಗಿರೋ ಜಾಗ ಇರಲಿ, ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಹುಡ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ತೋರಿಸ್ತೀನಿ ರೀ ನಿಮಗೆ. ಇಲ್ಲೇ ಹೋಗ್ಬೋದು ಅನ್ಸುತ್ತೆ ನೋಡು.
ಇಲ್ಲಿಂದ ಹತ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಓ ಯಾವ್ದು ಜಾಗ ಇಲ್ಲ ಇಲ್ಲೋಯ್ತು. ಅದಕ್ಕೆ ಓಹೋ ಮಸ್ತಾಗೈತೆ ಗುರು ಇದು ನೋಡ್ರಿ, ಸೂಪರ್ ಆಗೈತೆ ಪ್ಲೇಸ್. ಎಲ್ಲಿ ನೋಡ್ರಿ ಇಲ್ಲಿ ಸಕ್ಕತ್ತಾಗಿದೆ. ಮಸ್ತಾಗಿದೆ ಗುರು. ಈ ನೀರೆಲ್ಲ ಆ್ಯಕ್ಚುಲಿ ಬರಾಚುಕ್ಕಿಗೆ ಹೋಗುತ್ತೆ ಅನ್ಸುತ್ತೆ ಇದು. ನೋಡೋಣ ನೀರು ಡ್ರೋನ್ ಶಾಟ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆ ಸ್ಪಾಟ್ ಸಿಕ್ತು ನಮಗೆ. ಇಡನ್ನು ಒಂಥರ ಯಾರು ಇಲ್ಲ ಅಂದ್ಕೊಳ್ರಿ ಇಲ್ಲಿ ನಮ್ಮ ಬಿಟ್ರೆ ಆ ಥರ ಇದೆ. ಪ್ಲೇಸು ಕೂಡ ಮಸ್ತಾಗಿದೆ, ಸೂಪರ್ ಪ್ಲೇಸು, ತುಂಬ ಇಷ್ಟ ಆಯಿತು. ಡ್ರೋನ್ ಶಾಟ್ ಎಲ್ಲ ತೊಗೊಂಡಿದ್ದೀನಿ, ಡ್ರೋನ್ ಶಾಟ್ ನೋಡಿದ್ರಿ ಅನ್ಕೊತೀನಿ ಆಲ್ರೆಡಿ. ಬಟ್ ಸೂಪರ್ ಆಗಿದೆ ಪ್ಲೇಸು, ಯಾರಂದ್ರೆ ಯಾರಿಲ್ಲ ಅಂದ್ಕೊಳ್ರಿ. ಬಟ್ ನಮ್ದು ಏನಂದರೆ ಇವಾಗ ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ಇವಾಗ ಅದಕ್ಕೆ ಓಡ್ತಾ ಇದ್ದೀವಿ ನೋಡಿ, ಓಡ್ತದ ಮುಂದೆ ಮಳೆ ಸ್ಟಾರ್ಟ್ ಆಗೋಯ್ತು. ಸಕ್ಕತ್ತಾಗಿದೆ ಮಾತ್ರ, ಸೂಪರ್, ಮಸ್ಟ್ ವಿಸಿಟ್, ಮಸ್ಟ್ ವಿಸಿಟ್. ಸೀರಿಯಸ್ ಆಗಿ ಸೂಪರ್ ಆಗಿದೆ ಅನ್ಕೊಳ್ರಿ. ಏನಕ್ಕಂದ್ರೆ ನಾವು ಸೇಫ್ಟಿಗೆ ಅಂತ ಏನು ತಂದಿಲ್ಲ, ಬಟ್ಟೆ ಗಿಟ್ಟೆ, ಅದಕ್ಕೋಸ್ಕರ ಓಡ್ತಾ ಇದೀವಿ. ಏನೋ ತಂದಿದ್ದಿದ್ರೆ ಇರ್ತಾ ಇದ್ವಿ. ಇಲ್ಲಿ ಬಂದ್ರೆ ಫ್ಯಾಮಿಲಿಗೆ ಸ್ಟೇ ಮಾಡೋಕ್ಕೆ ಚೆನ್ನಾಗಿದೆ, ಆಟ ಆಡೋಕ್ಕೆ. ಸೂಪರ್ ಪ್ಲೇಸು, ಫ್ಯಾಮಿಲಿಗೆ ಡೇ ಟ್ರಿಪ್ಪು ಹೇಳಿ ಮಾಡ್ಸಿದ ಪ್ಲೇಸ್ ಇದು. ಮಾರ್ನಿಂಗ್ ಬಂದ್ಬಿಟ್ರೆ ಅಡುಗೆ ಮಾಡೋಕ್ಕೆಲ್ಲ ವ್ಯವಸ್ಥೆ ಐತೆ, ತುಂಬ ಚೆನ್ನಾಗಿದೆ. ಬಟ್ ಯಾರು ಅಲ್ಲಿ ಸ್ಟಾರ್ಟಿಂಗಲ್ಲೇ ಹೋದರೆ ತುಂಬ ಜನ ಇರ್ತಾರೆ. ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ಬಿಟ್ರೆ ನಿಮಗೆ ಈ ಥರ ಪ್ಲೇಸ್ ಸಿಗುತ್ತೆ. ನಾವೇನು ಇವಾಗಿದ್ವಿ ಆ ಪ್ಲೇಸು. ಸೊ
ಸಾಲಿಡ್ ಆಗಿದೆ ಗುರು. ಸರಿ ಸರಿ ಏನ್ರಿ ಮೀಡಿಯಾ ಡಿ ಬಾಸ್ ಫ್ಯಾನ್. ಇಲ್ಲಪ್ಪ ಡಾಕ್ಟರ್ ರಾಜ್ಕುಮಾರ್ ಫ್ರೆಂಡ್ಸ್ ನಾವು. ಡಾಕ್ಟರ್ ರಾಜ್ಕುಮಾರ್ ಫ್ರೆಂಡ್ಸ್ ಅಂತ. ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಮಾಡ್ಬಿಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಯ್ ಬಾಯ್.